ಹಲೋ ಸರ್, ನಾನು ಪ್ರೊಫೆಸರ್ ಮಾಧವ್ ಮಾತಾಡ್ತಿರೋದು. ನಮಸ್ತೆ. ಅದೇ ನನ್ನ ತಮ್ಮ ರಘುರಾಮನ್ ಎಂಗೇಜ್ಮೆಂಟ್ ಸಲುವಾಗಿ 2 ದಿನ ಕಾಲೇಜಿಗೆ ರಜೆ ಹಾಕಿದ್ದೀನಿ. ಆದರೆ ನಾನು ಬರೋದು ಇನ್ನೊಂದು 2-3 ದಿವಸ ಜಾಸ್ತಿ ಆಗ್ಬೋದು. ಸ್ವಲ್ಪ ಕ್ಲಾಸಸ್ ಮ್ಯಾನೇಜ್ ಮಾಡಿಬಿಡಿ ಸರ್. ಹಾಂ, ಓಕೆ. ಹೌದು ಸರ್, ನನ್ನ ವೈಫು, ಮಗ, ಫುಲ್ ಫ್ಯಾಮಿಲಿ ಹೊರಟಿದ್ದೀವಿ. ಅದೇ ಈ 2 ವರ್ಷ ಆದಮೇಲೆ ಹಳ್ಳಿಲಿ ಎಲ್ಲರೂ ಸೇರ್ತಾ ಇದ್ದೀವಿ. ಸೊ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಧವ್, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಎಂಗೇಜ್ಮೆಂಟ್ ಆದ ತಕ್ಷಣ ಹೊರಡೋಣ, ಜಸ್ಟ್ 2 ಡೇಸ್ ಅಂತ ಹೇಳಿ ಒಪ್ಸಿ ಈಗ 1 ವಾರ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ. ಗೊತ್ತು ತಾನೆ, ಬೆಂಗಳೂರಲ್ಲಿ ನನ್ನ ರಿಸರ್ಚ್ ಪೇಪರ್ ಸಬ್ಮಿಟ್ ಆಗ್ಬೇಕು. ನನ್ಗೆ ಯುರೋಪ್ ಅಲ್ಲಿ ಕಾನ್ಫರೆನ್ಸ್ ಇದೆ. ನೋಡು ಸುರೇಖಾ, ನಮ್ಮೂರು, ನಮ್ಮನೆ, ಹೊಲ ಗದ್ದೆಗಳು, ದಟ್ಟವಾದಂಥ ಕಾಡು, ಹರಿಯೋ ಜಲಪಾತ, ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಹಳ್ಳಿಲೇ ಇದ್ಬಿಡೋಣ ಅನ್ಸುತ್ತೆ. ನೋಡಿ, ಇವತ್ತೇನೋ ಆಗತ್ತೆ ಅನಿಸ್ತಾ ಇದೆ. ಏನಾಗತ್ತೆ ಮಾಧವ್? ಏನಾದ್ರೂ ಒಂದು ಹೇಳ್ತಾನೆ ಇರಿ. ಅರೆ, ನಾನೇನು ಹೇಳಿದೆ? 2 ಸಾರಿ ಆಕ್ಸಿಡೆಂಟ್ ಮಿಸ್ ಆಯ್ತು. ಈಗ ನೋಡಿದ್ರೆ ಗಾಡಿ ಕೆಟ್ಟು ನಿಂತಿದೆ. ಮಾಧವ್, ನೀವು ಸುಮ್ಮನೆ ಯಾವುದಕ್ಕೋ ಏನೋ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಷ್ಟೇ. ಆಯ್ತು ಬಿಡು. ನಮ್ಮಲ್ಲಿ ಶವ ಅಡ್ಡ ಬಂದ್ರೆ ಶುಭ ಅಂತಾರೆ. ಡ್ಯಾಡ್, ಮಾಮ್, ಕಾರ್ ರೆಡಿ ಆಯ್ತು. ವೆರಿ ಗುಡ್ ರಾಕಿ. ನಾನು ಹೇಳಿಲ್ವಾ ಶವ ಅಡ್ಡ ಹೋದ್ರೆ ಶುಭ. ಮಾಧವ್, ಈ ಮೂಢನಂಬಿಕೆನೆ ಬೇಡ ಅನ್ನೋದು.